ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ಶುಕ್ರವಾರ ಬೆಳಗ್ಗೆ ಎದ್ಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಕಸ ಗುಡಿಸ್ಕೊಂಡು ಈಗ ಮನೆಯೆಲ್ಲ ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ನಾವು ಬೆಳಗ್ಗೆ ಎಷ್ಟೇ ಸತಿ ಕೆಲಸ ಮಾಡೋರು ಸಂಜೆ ಅಷ್ಟೊತ್ತು ಕಾಲೇ ಮಕ್ಕಳು ಗಲೀಜು ಮಾಡಿರ್ತಾರೆ. ಈಗ ಮನೆಯೆಲ್ಲ ಒರೆಸಾದ್ಮೇಲೆ ನೆಕ್ಸ್ಟ್ ಬಾಗಿಲು ತೊಳ್ಕೊಳ್ಳೋಣ ಅಂತ ಬಾಗಿಲು ತೊಳೆಯೋಕೆ ಹೋಗ್ತಾಯಿದ್ದೀನಿ. ಈಗ ಹೊಸ್ಲೆಲ್ಲ ತೊಳೆದು ನೆಕ್ಸ್ಟ್ ಕುಂಕುಮ ಹಚ್ಚಿ ಹೂವೆಲ್ಲ ಎತ್ತಿಟ್ಟೆ. ಹಾಗೆ ಬಾಗಿಲೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಈಗ ನನ್ನ ಮಗಳನ್ನ ಎದ್ದೊಳ್ಸೋಣ ಅಂತ ಬಂದೆ. ಅವಳು ಎದ್ದೊಳ್ತಾ ಇರಲಿಲ್ಲ. ಅವಳನ್ನ ಎದ್ದೊಳ್ಸೋದು ಆಗ್ತಾ ಇರುತ್ತೆ ಬೆಳಗ್ಗೆ ಹೊತ್ತು. ಅವಳು ಎದ್ದೋಳಲ್ಲ, ಬೇಗ ಮಲ್ಕೊಳ್ಳಲ್ಲ. ಮಾತ್ರ ಎದ್ದೋಳು ಅಂತಂದರೆ ಎದ್ದೋಳಲ್ಲ. ಈಗ ತೀಟೆ ಮಾಡ್ತಾ ಇರಬೇಕು ಅವಳಿಗೆ. ಅವಳನ್ನು ಎದ್ದೊಳಿಸಿ ಅವಳಿಗೂ ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ಅವಳಿಗೂ ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಅವಳನ್ನ ನೀಟಾಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ನನಗೆ ಅರ್ಧ ಕೆಲಸ ಆದಂಗೆ. ಅವಳಿಗೆ ನೀಟಾಗಿ ಈಗ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಅವಳಿಗೆ ಬಟ್ಟೆ ಹಾಕ್ತೆ. ನೆಕ್ಸ್ಟ್ ಒಲೆಗೆ ಸೌದೆ ಹಾಕಿದೆ, ಅದು ಬಿದ್ದೋಯ್ತು. ಅದನ್ನು ಎತ್ತಿ ಸರಿ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ಮತ್ತೆ ಅವಳಿಗೆ ಡ್ರೆಸ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಅವಳ ಜೊತೆ ಮಾತಾಡ್ಕೊಂಡು ಅವಳು ಸ್ಕೂಲ್ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡು ಅವಳಿಗೂ ರೆಡಿ ಮಾಡ್ತಾಯಿರ್ತೀನಿ. ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದರಿಂದ ಕೆಲಸ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅವಳು ನನಗೆ ತೀಟೆ ಮಾಡ್ತಾಯಿರ್ತಾಳೆ. ಈಗ ನಮ್ಮೂರಲ್ಲಿ ಮಾರಿ ಹಬ್ಬದ ಸೀಸನ್ ಇರೋದ್ರಿಂದ ಕೆಲಸನೇ ಆಗ್ತಾಯಿದೆ. ಅದಕ್ಕೋಸ್ಕರ ಇನ್ನೂ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಆದಷ್ಟು ಕ್ಯಾಪ್ಚರ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದ್ದೆ, ರೆಡಿಯಾಗಿತ್ತು. ಅವಳಿಗೆ ಟಿಫನ್ ತಿನ್ಸೋಣ ಅಂತ ಹಾಕ್ಕೊಡ್ತಾಯಿದ್ದೆ ಅವಳಿಗೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಎದ್ದಿದ್ರು, ಅವ್ರಿಗೂ ಕಾಫಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಟೊಮೆಟೊ ಬಾತ್ ಅಂದರೆ ಎಲ್ರಿಗೂ ಇಷ್ಟ. ಅದಕ್ಕೋಸ್ಕರ ಟೊಮೆಟೊ ಬಾತ್ ಜಾಸ್ತಿ ಮಾಡ್ತಾಯಿರ್ತೀನಿ. ವಾರಕ್ಕೊಂದ್ಸತಿನಾದ್ರು ಟೊಮೆಟೊ ಬಾತ್ ಅಥವಾ ವೆಜಿಟೇಬಲ್ ಬಾತ್ ಮಾಡ್ತಾಯಿರ್ತೀನಿ. ತರಕಾರಿ ಇದ್ದರೆ ತರಕಾರಿ ಹಾಕ್ಬಿಟ್ಟು ಬಾತ್ ಮಾಡ್ತೀನಿ, ಇಲ್ಲಾಂದರೆ ಟೊಮೆಟೊ ಸಿಂಪಲ್ಲಾಗಿ. ಈಗ ಅವಳಿಗೆ ತಟ್ಟೆಗೆ ಟಿಫನ್ ಎಲ್ಲ ಹಾಕೋತಾ ಇದ್ದೀನಿ ಅವಳಿಗೆ ತಿನ್ಸೋಕ್ಕೋಸ್ಕರ. ಅಷ್ಟೊತ್ತಿಗೆ ಹಸ್ಬೆಂಡು ಎತ್ತಿದ್ರು, ಅವ್ರಿಗೂ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಒಟ್ಟಿಗೆ ಕಾಫಿ ಮಾಡಿಕೊಡ್ತಾಯಿದ್ದೀನಿ ಅವ್ರಿಗೂ ಮತ್ತು ನನಗೆ ಇಬ್ರಿಗೂ ಸೇರಿ ಮಾಡ್ತಾಯಿದ್ದೀನಿ ಕಾಫಿನ. ಯಾವಾಗಲೂ ಇಬ್ರಿಗೂ ಒಟ್ಟಿಗೆ ಕಾಫಿ ಮಾಡ್ಕೊತಾ ಇರ್ತೀನಿ. ಅವ್ರು ಇಲ್ಲದೆ ನಾನು ಕುಡಿಯೋಲ್ಲ ಕಾಫಿನ. ಈಗ ಅವಳಿಗೆ ಸ್ಕೂಲ್ ಬ್ಯಾಗಿಗೆಲ್ಲ ಬುಕ್ ಹಾಕೋತಾ ಇದ್ದಾಳೆ. ಟ್ಯೂಷನ್ ಬ್ಯಾಗಿಂದ ಸ್ಕೂಲ್ ಬ್ಯಾಗಿಗೆಲ್ಲ ಹಾಕೋತಾ ಇದ್ದಾಳೆ ಬುಕ್ನ. ನೋಡಿ, ಡೈರಿ ಹಾಕೋತಾ ಇದ್ದೀನಿ ಅಂತೆಲ್ಲ ತೋರಿಸ್ತಾ ಇದ್ದಾಳೆ. ಈಗ ಅವಳಿಗೆ ನಾನಲ್ಲೇ ಆಟಾಡಿಸ್ತಾ ಟಿಫನ್ನು ತಿನ್ನಿಸ್ಬಿಡ್ತೀನಿ ಒಂದೊಂದ್ಸತಿ ಟೈಮ್ ಆಗಿದ್ದರೆ ಮಾತ್ರ. ಅವಳು ಆ ಬುಕ್ ಬೇಡ ಮಮ್ಮಿ ಅಂತ ಅಂದ್ಬಿಟ್ಟು ಎತ್ತಿರ್ತಿದ್ದಾಳೆ. ನಾನು ಬೇಡ ಹಾಕು ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಮ್ಯಾಮ್ ಹೇಳಿದ್ದಾರೆ ಬೇಡ ತರಬೇಡ ಅಂತ ಅಂದ್ಬಿಟ್ಟು ಅಂತ ಎತ್ತಿಡ್ತಾಯಿದ್ಲು. ಈಗ ಅವರಪ್ಪ ರೆಡಿಯಾಗಿ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಕರ್ಕೋಗ್ತಾ ಇದ್ದಾರೆ. ಈಗ ಅವಳು ಚಿನ್ನಪ್ಪಗೆ ಬಾಯ್ ಮಾಡಿಬಿಟ್ಟು ಹೋಗ್ತಾಳೆ. ಇಬ್ಬರು ಈಗ ಚಿನ್ನಪ್ಪ ನೋಡಿ, ಅವಳು ಬೇಜಾರು ಮಾಡ್ಕೊತಾನು ಅವಳು ಹೋಗ್ತಾಯಿದ್ರು ಸ್ಕೂಲ್ಗೆ. ಆಮೇಲೆ ID ಕಾರ್ಡ್ ಮರ್ತ್ಬಿಟ್ಟು ಹೋಗಿದ್ಲು ಅಂತ ID ಕಾರ್ಡ್ ಬೇರೆ ನಾನೇ ಇನ್ನೊಂದ್ಸತಿ ಅದನ್ನು ತಂದುಕೊಟ್ಟೆ. ಚಿನ್ನಪ್ಪ ಬಾಯ್ ಮಾಡ್ತಾಯಿರ್ತಾನೆ. ಆಮೇಲೆ ID ಕಾರ್ಡ್ ಕೊಟ್ಟೆ ಹಾಕೊಂಡು ಹೋಗ್ತಾ ಇದ್ದಾಳು ಅವಳು. ಏನಾದ್ರು ಒಂದು ಮರ್ತಿರ್ತಾಳೆ. ಆಮೇಲೆ ಸ್ಕೂಲ್ಗೆ ಹೋಗಿ ಅಳ್ತಾಳೆ ಏನಾದ್ರು ಒಂದು ಕೊಟ್ಟಿಲ್ಲ ಅಂದರೆ. ಈಗ ಆಮೇಲೆ ತಿಂಡಿ ತಿನ್ಕೊಂಡು ನಾನು ಬ್ಲಾಗಿನ್ ಮಾಡಲಿಲ್ಲ. ಇವಾಗ ನೆಕ್ಸ್ಟ್ ಅವಳನ್ನ ಅಪ್ಪ ಕರ್ಕೊಬರಕ್ಕೆ ಹೋಗ್ತಾಯಿರು. ನಾನು ಸ್ವಲ್ಪ ಕೆಲಸ ಆಯ್ತಂತ ಅವಳನ್ನ ಕರ್ಕೊಬರಕ್ಕೆ ನಾನು ಹೋಗಿದ್ದೆ. ಚಿನ್ನಪ್ಪಂಗೆ ಖುಷಿ ಹೊರ್ಗಡೆ ಹೋಗೋದಂತ ಅಂದರೆ. ಈಗ ಅವಳನ್ನ ಕರ್ಕೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ರೈಸ್ ಮಾಡಿಕೊಂಡೆ. ಸಾಂಬಾರಿತ್ತು ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಜೋಳ ತೊಗೊಂಡಿದ್ದೆ ಅವಳಿಗೆ ಬೆಳಿಗ್ಗೆ ಅಂತ ಅಂದ್ಬಿಟ್ಟು. ಜೋಳ ಅಂದರೆ ಇಷ್ಟ ಅವಳಿಗೆ, ಅದಕ್ಕೆ ಜೋಳ ಮಾಡ್ಕೊಳ್ಳೋಣ ಅಂತ ಜೋಳ ಮಾಡ್ತಾಯಿದ್ದೀನಿ ಬೇಯಿಸ್ಕೊಂಡು. ಅಷ್ಟು ಜೋಳನ ನೀಟಾಗಿ ಸುಟ್ಕೋತಾ ಇದ್ದೀನಿ. ಅದಕ್ಕೆ ಮಿಕ್ಸ್ ಒಂದು ಪ್ಲೇಟಲ್ಲಿ ಸ್ವಲ್ಪ ಸಾಲ್ಟ್ ಮತ್ತು ಖಾರದ ಪುಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಈಗ ಅದಕ್ಕೆ ಹಚ್ತಾ ಇದ್ದೀನಿ. ನೋಡಿ, ಲೆಮನ್ ತೊಗೊಂಡು ಆ ಥರ ಹಚ್ಕೊಂಡು ಇನ್ನೊಂದು ಸತಿ ಸುಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಜ್ಯೂಸಿಯಾಗಿ ಮೇಲೆ. ಈಗ ಅದನ್ನು ಡ್ರೈ ಮಿಕ್ಸ್ ಥರ ಸ್ವಲ್ಪ ಹುಳಿ ಅಂಶನೂ ಇರುತ್ತಲ್ವ, ಅದಕ್ಕೆ ಲೆಮನಲ್ಲಿ ಇದು ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ವಾರಕ್ಕೊಂದ್ಸತಿ ತರಕಾರಿ ಮಾರೋ ಆಂಟಿ ತಂದು ಕೊಡ್ತಾರೆ. ಆವಾಗ ಆ ಥರ ತೊಗೊಂಡು ಅವಳಿಗೆ ಮಾಡಿಕೊಡ್ತೀನಿ. ಈಗ ನೀಟಾಗಿ ಅದನ್ನು ಎಲ್ಲ ಹಚ್ತಾ ಇದ್ದೀನಿ.
ಈಗ ಅದನ್ನು ಕಟ್ ಮಾಡ್ಕೊಂಡು ತಿಂತಾಯಿದ್ವಿ. ತುಂಬ ಚೆನ್ನಾಗಿತ್ತು ಜೋಳ ಮಾತ್ರ. ಇನ್ನೊಂದು ಸತಿ ಮಾಡ್ಕೋಬೇಕು ಅಂತ ಇನ್ನೊಂದು ಎತ್ತಿಟ್ಕೊಂಡಿದ್ವಿ. ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಂಡು ತಿಂದ್ವಿ. 2 ತೊಗೊಂಡಿದ್ದೆ, 40 ರುಪೀಸ್, 20 ರುಪೀಸ್ ಒಂದೊಂದಕ್ಕೆ. ಇದೆಲ್ಲ ಕೆಲಸ ಮುಗಿಸ್ಕೊಂಡು ತಿನ್ಕೊಂಡು ಚುಕ್ಕಿನ ಚಾಯಕ್ಕನ ಮನೇಲಿ ಬಿಟ್ಬಿಟ್ಟು ನೆಕ್ಸ್ಟ್ ನನಗೆ ಊರಲ್ಲಿ ಕೆಲಸ ಇತ್ತು ಅಂತ ಊರಿಗೆ ಹೋಗಿದ್ದೆ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅವಂಗೆ ಸಾಮಾನು ಬೇಕಿತ್ತು ಅಂತ ಅಂದರು. ಅದಕ್ಕೆ ನಾನು ಮತ್ತು ಯಶು ನನ್ನ ಹಸ್ಬೆಂಡ್ 3 ಜನನೂ ಹೋಗಿ ಸಾಮಾನೆಲ್ಲ ತಂದುಕೊಟ್ಟು ಅಂಗಡಿಗೆ ಸಾಮಾನೆಲ್ಲ ಕೊಟ್ಬಿಟ್ಟು ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.